ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಸನ್ಸ್ ಚೇರ್ಮನ್ ರಿಸೈನ್ಸ್. ಟಾಟಾ ಸನ್ಸ್ ಚೇರ್ಮನ್ ಚಂದ್ರಶೇಖರನ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಇವತ್ತು. ಆದರೆ ಅವರು ಫುಲ್ ಟರ್ಮನ್ನು ಫೆಬ್ರವರಿ 2027ವರೆಗೆ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಮತ್ತೆ ರೀಅಪಾಯಿಂಟ್ಮೆಂಟಿಗೆ ಅವರ ಹೆಸರನ್ನು ಕೊಡೋದಿಲ್ಲ. ಟಾಟಾ ಸನ್ಸು ಫೆಬ್ರವರಿಯಿಂದನೇ ಒಂದು ಡಿಸಿಷನನ್ನು ಪೋಸ್ಟ್ಪೋನ್ ಮಾಡ್ತಿದ್ರು, ಚಂದ್ರಶೇಖರನ್ ಅವರಿಗೆ ಒಂದು ಹೊಸ ಟರ್ಮ್ ಕೊಡ್ತಾರಾ ಇಲ್ವಾ ಅಂತ. ಯಾಕಂದರೆ ನೋಯಲ್ ಟಾಟಾ, ಚೇರ್ಮನ್ ಆಫ್ ಟಾಟಾ ಟ್ರಸ್ಟು, ಈ ಚಂದ್ರಶೇಖರನ್ ಅವರಿಗೆ ಇನ್ನೂ ಟರ್ಮ್ ಕಂಟಿನ್ಯೂ ಮಾಡಲಿಕ್ಕೆ ಬಿಡಬಾರ್ದು ಅಂತ ಅವರ ಅಭಿಪ್ರಾಯ ಇತ್ತು. ಚಂದ್ರಶೇಖರನ್ ಅವರು ಟಾಟಾ ಗ್ರೂಪನ್ನು 1987ನಲ್ಲಿ ಜಾಯ್ನ್ ಆಗಿದ್ದರು ಹಾಗೂ TCS CEO ಆಗಿದ್ದರು 2009ನಲ್ಲಿ. ಅದಾದಮೇಲೆ 2017ನಲ್ಲಿ ಟಾಟಾ ಸನ್ಸ್ ಚೇರ್ಮನ್ ಆದರು. ಈ ನ್ಯೂಸಿಂದನೇ ಎಷ್ಟೋ ಟಾಟಾ ಕಂಪ್ನೀಸ್ ಇವತ್ತು 2-5% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 2, ಗೋದ್ರೇಜ್ ಕನ್ಸ್ಯೂಮರ್ ಶೇರ್ಸ್ ಕ್ರಾಶ್ 11%. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಶೇರ್ಸ್ ಇವತ್ತು 11% ಬಿತ್ತು. ಯಾಕಂದರೆ CEO ಸುಧೀರ್ ಸೀತಾಪತಿ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ವಿತ್ ಇಮಿಡಿಯೇಟ್ ಇಫೆಕ್ಟು. ಹಾಗೂ ಇದು ಸುಮಾರು ಇನ್ವೆಸ್ಟರ್ಸಿಗೆ ಸರ್ಪ್ರೈಸ್ ಆಗಿದೆ. ಯಾಕಂದರೆ ರೀಸೆಂಟಾಗಿಯೇ ಅವರಿಗೊಂದು ಎಕ್ಸ್ಟೆನ್ಷನ್ ಸಿಕ್ಕಿತ್ತು ಅವರ ಟರ್ಮಿಗೆ. ಆಗಸ್ಟ್ 2031ವರೆಗೂ CEO ಆಗಿ ನೇಮ್ ಆಗಿದ್ರು. ಯಾಕೆ ರೆಸಿಗ್ನೇಷನ್ ಕೊಟ್ಟಿದ್ದಾರಂತ ಕ್ಲಿಯರ್ ಆಗಿ ಇಲ್ಲ, ಆದರೆ ಇದು ನೆಗೆಟಿವ್ ನ್ಯೂಸ್ ಅಂತ ತಿಳ್ಕೊಂಡು ಇನ್ವೆಸ್ಟರ್ಸು ಅವರ ಶೇರ್ಸನ್ನು ಸೇಲ್ ಮಾಡಿದರು. ಗೋದ್ರೇಜ್ ಕನ್ಸ್ಯೂಮರ್ ಅವರು ಆಸಿಫ್ ಮಲ್ಬಾರಿ ಅವರನ್ನು ನ್ಯೂ MD ಆ್ಯಂಡ್ CEO ಆಗಿ ನೇಮ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ರೈಸಸ್ ಟು 4.45% ಇನ್ ಜುಲೈ 2026. ಇಂಡಿಯಾದು ರಿಟೇಲ್ ಇನ್ಫ್ಲೇಷನ್ ಜುಲೈಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, 4.45%. ಜೂನ್ ತಿಂಗಳಲ್ಲಿ 4.38% ಇತ್ತು. ಮೇನ್ ರೀಸನ್ ಏನಂದರೆ ಫುಡ್ ಪ್ರೈಸಸ್ ಜಾಸ್ತಿ ಆಗಿದೆ. ರಿಟೇಲ್ ಇನ್ಫ್ಲೇಷನ್ನು ಜಾನ್ವರಿಯಲ್ಲಿ ಬರೀ 2.75% ಇತ್ತು, ಈಗ ಅದು 4.75 ಅಂದರೆ ಆಲ್ಮೋಸ್ಟ್ 80% ಜಾಸ್ತಿ ಆಗಿದೆ. ಫುಡ್ ಇನ್ಫ್ಲೇಷನ್ನು ರೂರಲ್ ಹಾಗೂ ಅರ್ಬನ್ ಏರಿಯಾಸ್ ಎರಡರಲ್ಲೂ ಜಾಸ್ತಿ ಆಗಿದೆ. ರೂರಲ್ ಫುಡ್ ಇನ್ಫ್ಲೇಷನ್ನು 5.79%, ಅರ್ಬನ್ ಫುಡ್ ಇನ್ಫ್ಲೇಷನ್ನು 5.05%. ಇದು ಹೈಯರ್ ದೆನ್ ದ ಪ್ರೀವಿಯಸ್ ಮಂತ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಭಾರತಿ ಏರ್ಟೆಲ್ ಅವರು ಅವರ ಎಷ್ಟೋ ಪ್ರೀಪೇಯ್ಡ್ ಪ್ಲ್ಯಾನ್ಸನ್ನು ಅವರು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. 299, 579, 619, 649 ಈ ಎಲ್ಲ ಪ್ಲ್ಯಾನ್ಸು ಈಗ ಇಲ್ಲ ಅಂತ ಹೇಳಿದ್ದಾರೆ. ಹಾಗೂ 299 ಪ್ಲ್ಯಾನ್ ಬದಲಾಗಿ 349 ಪ್ಲ್ಯಾನನ್ನು ಅವರು ಮಿನಿಮಮ್ ಆಗಿ ಆಫರ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಮಿನಿಮಮ್ ಏನಾದರೂ ರೀಚಾರ್ಜ್ ಮಾಡಬೇಕಂದ್ರೆ ಒಂದು ಡೇಟಾ ಕನೆಕ್ಷನ್ ಚೆನ್ನಾಗಿರ್ಬೇಕಂದ್ರೆ 349 ಕೊಡಬೇಕು. ಏರ್ಟೆಲ್ ಅವರ ಐಡಿಯಾ ಏನಂದರೆ ಆದಷ್ಟು ಅವರ ಆ್ಯಾವ್ರೇಜ್ ರೆವೆನ್ಯೂ ಪರ್ ಯೂಸರ್ ಜಾಸ್ತಿ ಮಾಡ್ಕೊಳ್ಳೋದಂತ. ಅದರಿಂದ ಈ ಒಂದು ಹೈಕು 16% ಆಗಿದೆ ಪ್ರೀಪೇಯ್ಡ್ ಪ್ಲ್ಯಾನ್ಸ್ ಮೇಲೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 36 ಪಾಯಿಂಟ್ ಡೌನು, 24,436 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 188 ಪಾಯಿಂಟ್ಸ್ ಡೌನು, 77,966 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 2.8% ಅಪ್, ಭಾರತಿ ಏರ್ಟೆಲ್ 1.56% ಅಪ್, SBI 1.5% ಅಪ್. ಟಾಪ್ ಲೂಸರ್ಸು TCS 3.93% ಡೌನು, ಮ್ಯಾಕ್ಸ್ ಹೆಲ್ತ್ ಕೇರ್ 3.13% ಡೌನು, ಅಪೋಲೋ ಹಾಸ್ಪಿಟಲ್ಸ್ 1.75% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು PNB 4.34% ಅಪ್, ಬಾಷ್ 2.87% ಅಪ್, ಯೂನಿಯನ್ ಬ್ಯಾಂಕ್ 2.47% ಅಪ್. ಟಾಪ್ ಲೂಸರ್ಸು ಗೋದ್ರೇಜ್ ಕನ್ಸ್ಯೂಮರ್ 11.22% ಡೌನು, ಅದಾನಿ ಗ್ರೀನ್ ಎನರ್ಜಿ 2.47% ಡೌನು, LTM 1.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,281 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,784 ಸ್ಟಾಕ್ಸು, 42% ಅಪ್ಪು, 58% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 259 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 25 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,486 per ಗ್ರಾಮ್, ಸಿಲ್ವರ್ 255 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 95.33 rupees, ಒಂದು ಯೂರೋ 109.97 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಬಾಷ್ 52-week ಹೈ 46,735, ಕ್ಲೋಸಿಂಗ್ 46,480. HAL 5,055 52-week ಹೈಯು, ಕ್ಲೋಸಿಂಗ್ 4,995. ಸೀಮೆನ್ಸ್ 4,098 52-week ಹೈಯು, ಕ್ಲೋಸಿಂಗ್ 4,019. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. HDFC ಬ್ಯಾಂಕ್ 52-week ಲೋ 722, ಕ್ಲೋಸಿಂಗ್ 729. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.98% ಡೌನು, ಜಪಾನ್ 0.84% ಅಪ್ಪು, ಜರ್ಮನಿ 0.49% ಅಪ್ಪು,
ಫ್ರಾನ್ಸ್ 0.1% ಡೌನು, UK 0.02% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.6% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.